ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. Welcome to Inwise Academy, which is located at Bengaluru. Fine. So this video is related to AO and AO, which is released from Karnataka Rajya Krishi Ilakhe, like KSDA. Right? This is the symbol KSDA, and there are 945 posts are there. So there is a time to, it is the right time to apply for the post, right? And so already ನಮ್ಗೆ ಗೊತ್ತೇ ಇದೆ 3rd January 2025 ಅಲ್ಲಿ ಅಪ್ಲಿಕೇಶನ್ ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಆಗ್ಬೋದು ಅಂಡ್ ಇವತ್ತು ಸ್ಟಾರ್ಟ್ ಆಗಿದೆ ಅಂಡ್ ಎಂಡಿಂಗ್ ಡೇಟ್ ಬಂದು February 1st. ಸೊ ರಿಮೆಂಬರ್ ದಟ್. ಸೊ ಆದಷ್ಟು January 20th ಒಳಗಡೆ ಹಾಕ್ಬಿಡಿ. ದಟ್ ವಿಲ್ ಬಿ ಎ ಗುಡ್ ಥಿಂಗ್. ಇನ್ ಕೇಸ್ ಏನಾದ್ರು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದಿದ್ರೆ 25th ಒಳಗಡೆ ಈಗಲೇ ಅಪ್ಡೇಟ್ ಮಾಡ್ಕೊಂಡು 25th ಒಳಗಡೆ ಅಪ್ಲೈ ಮಾಡಿಬಿಡಿ. ಫೈನ್. ಸೊ ಡೋಂಟ್ ಡಿಲೇ ಮಚ್. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಕಂಪ್ಲೀಟ್ ಪ್ರೊಸೀಜರ್ ನೋಡ್ತಾ ಹೋಗೋಣ, ರೈಟ್? ಅಂಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅಂಡ್ ಡೋಂಟ್ ಕಮಿಟ್ ದೀಸ್ ಮಿಸ್ಟೇಕ್ಸ್. ಆ ಮಿಸ್ಟೇಕ್ಸ್ ಏನಂತೂ ಕೂಡ ನಾನು ಇಲ್ಲಿ ಹೇಳ್ತೇನೆ. ಸೊ ದಿಸ್ ಈಸ್ ಆಲ್ ಅಬೌಟ್ AO ಅಪ್ಲಿಕೇಶನ್ ಪ್ರೊಸೀಜರ್. ಸೊ ಸ್ಟಿಲ್ ಯು ಆರ್ ಸೀಕಿಂಗ್ ಫಾರ್ ಸಮ್ ಗೈಡೆನ್ಸ್, AO ಎಕ್ಸಾಮ್ಗೆ ಪ್ರಿಪ್ರೇಷನ್ ಬೇಕು ಅಂತ ಗೈಡೆನ್ಸ್ ಸೀಕ್ ಮಾಡ್ತಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ವಿಚ್ ಇಸ್ ಶೋನ್ ಇನ್ ಯುವರ್ ಸ್ಕ್ರೀನ್. ಫೈನ್. ಓಕೆ. ಸೊ ಇಲ್ಲಿವರೆಗೂ ಯಾರು ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ರಿಲೇಟೆಡ್ ಟು AO ಎಕ್ಸಾಮ್. ಸೊ ತುಂಬ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ವಿಲ್ ಗೆಟ್ ನೋಟಿಫಿಕೇಶನ್. ಓಕೆ ಫೈನ್. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಫೈನ್. ಸೊ ಕ್ರೋಮ್ಗೆ ವಿಸಿಟ್ ಮಾಡಿ. ಫೈನ್. ಇಲ್ಲಿ ನೀವು KPSC ಅಂತ ಟೈಪ್ ಮಾಡಿದ್ರೆ, ಇಲ್ಲ KPSC AO ಅಪ್ಲಿಕೇಶನ್ ಅಂತ ಟೈಪ್ ಮಾಡಿದ್ರು ಈ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ವೇಟ್ ಒನ್ ಸೆಕೆಂಡ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ದಾದಲ್ಲಿ ಸೊ ಈ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಯು ವಿಲ್ ಗೆಟ್ ಟು, ಇಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ ನೋಟಿಫಿಕೇಶನ್ಸ್, ಹೊಸ ನೋಟಿಫಿಕೇಶನ್ಸ್. ಇಲ್ಲಿ ಡೌನ್ಲೋಡ್ ಸೆಕ್ಷನ್ ಇರುತ್ತೆ. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಇಲ್ಲಿ ನೋಟ್ ಮಾಡಿ. ಸೊ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ಸ್. ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಫೈನ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಒಂದು ಈ ವಿಡಿಯೋ ಮೀನ್ಸ್ ಈ ವಿಂಡೋ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ, ಇದು ಲ್ಯಾಪ್ಟಾಪ್ ವಿಂಡೋ. ಸೊ ನೀವು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರಲ್ಲಿ PC ಅಲ್ಲಿ ಅಪ್ಲೈ ಮಾಡ್ತಿದ್ರೆ ಈ ವಿಂಡೋ ಓಪನ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಇರುತ್ತೆ ಇಲ್ಲಿ ಏನಂತಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇಂದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, RPC ಅಂಡ್ HK. ಸೊ RPC ಅಂದ್ರೆ ರೆಸಿಡೆನ್ಷಿಯಲ್ ಪೇರೆಂಟ್ ಕ್ಯಾಡರ್ ಆರ್ ರೆಸಿಡಿಯಲ್ ಪೇರೆಂಟ್ ಕ್ಯಾಡರ್ ಅಂಡ್ HK ಅಂದ್ರೆ ಹೈದರಾಬಾದ್ ಕರ್ನಾಟಕ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಲುಕ್ ಅಟ್ ದ ಲೆಫ್ಟ್ ಕಾರ್ನರ್. ಸೊ ಈ ಕಾರ್ನರ್ ಅಲ್ಲಿ ನಿಮಗೆ ಒಂದು ವಿಂಡೋ ಕಾಣ್ತಿದೆ ನೋಡಿ, ಏನಂತ? ಲಾಗಿನ್ ಆರ್ ನ್ಯೂ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಎರಡು ನೀವು ನೆನ್ಪಿಟ್ಕೋಬೇಕಾರದು. ಸೊ ಇದುವರೆಗೂ ಪ್ರೀವಿಯಸ್ಲಿ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ KPSC, ಆಲ್ರೆಡಿ KPSC ಎಕ್ಸಾಮ್ಸ್ ಆಲ್ರೆಡಿ ಬರೀತಿದ್ದೀರಾ ಅಂತಂದ್ರೆ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದೀರಾ ಅಂತ ಅರ್ಥ. ಸೊ ಅಲ್ಲಿಗೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಕೇಸ್ ಏನಂತಂದ್ರೆ, ಸೆಕೆಂಡ್ ಕೇಸ್ ಏನಂತಂದ್ರೆ, ಇಫ್ ಯು ಆರ್ ಫಸ್ಟ್ ಟೈಮ್ ನೀವು KPSC ಎಕ್ಸಾಮ್ ಬರೀತಿದ್ದೀರಾ ಅಂತಂದ್ರೆ ಇದುವರೆಗೂ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ KPSC ವೆಬ್ಸೈಟ್ ಇಲ್ಲಿ ಅಂತಂದ್ರೆ ಯು ಕ್ಲಿಕ್ ಆನ್ ದ ನ್ಯೂ ರಿಜಿಸ್ಟ್ರೇಷನ್. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ, ರೈಟ್? ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಲಾಗಿನ್ ಮಾಡಿ, ಇಲ್ಲ ಏನು ಮಾಡಿಲ್ಲ ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಮಾಡಿ. ಸೊ ಇಲ್ಲಿ ನೀವು ಕಂಪ್ಲೀಟ್ ಎಲ್ಲ ಡೀಟೇಲ್ಸು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಇಂದ ಹಿಡಿದು, ಸೊ ಕಾಲೇಜಿಂದ ಹಿಡಿದು, ರೈಟ್? ಅಂಡ್ ಪೇರೆಂಟ್ ಡೀಟೇಲ್ಸ್ ಅಂಡ್ ಪರ್ಸನಲ್ ಡೀಟೇಲ್ಸ್ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್. ಸೊ ಎಲ್ಲವೂ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತಂದ್ರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ನಿಮಗೆ PDC ಸಿಕ್ಕಿದ್ರೆ ಯು ಕ್ಯಾನ್ ಅಪ್ಲೈ ದಟ್ ಒನ್. ಸೊ ಇಲ್ಲಿ 2 ಕೇಸಸ್ ಇದೆ. ಒಂದು ಕಾನ್ವೊಕೇಶನ್ ಮುಗಿದಿರೋರು. ಸೊ ಕಾನ್ವೊಕೇಶನ್ ಆಗಿದೆ ಅಂತಂದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್, ನಿಮಗೆ ಒಂದು ಸರ್ಟಿಫಿಕೇಟೇ ಸಿಗುತ್ತೆ. ಸೊ ಅದನ್ನೇ ಫೋಟೋ ತೆಗೆದು ಹಾಕಬೇಕಾಗುತ್ತೆ. ಯಾವುದು ಕಾನ್ವೊಕೇಶನ್ ಆಲ್ರೆಡಿ ನೀವು ಆಗಿದ್ರೆ, ಐ ಮೀನ್ 2 to 3 years ಪಾಸ್ಡ್ ಔಟ್ ಆಗಿದ್ರೆ, ಇಲ್ಲ ನೀವು ಫ್ರೆಶರ್ಸ್ ಇನ್ನು ನಿಮ್ಗೆ ಕಾನ್ವೊಕೇಶನ್ ಆಗಿಲ್ಲ ಅಂತಂತಂದ್ರೆ, ಸೊ ರೀಸೆಂಟಾಗಿ ಪಾಸ್ ಔಟ್ ಆಗಿದೆ ಅಂದ್ರೆ ಚೆಕ್ಔಟ್ ಫಾರ್ ದ PDC ಆರ್ ಮಾರ್ಕ್ಸ್ ಕಾರ್ಡ್ ಒಂದು ಬರುತ್ತೆ. ಸೊ ನಿಮ್ಮ ಕಾಲೇಜಲ್ಲಿ ಕೇಳಿ, ನಾನು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗಿದೆ ಸರ್, ಯಾವ ಸರ್ಟಿಫಿಕೇಟ್ ನಾನು ಅಪ್ಲೈ ಮಾಡಬೇಕು ಅಂತಂದ್ರೆ ದೇ ವಿಲ್ ಗಿವ್ ದಟ್ ಸರ್ಟಿಫಿಕೇಟ್. ಸೊ ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಆ ಡಿಗ್ರಿ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡ್ಬೋದು. ಫೈನ್. ಅಂಡ್ PUC 10th ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ದೇರ್ ಇಸ್ ನೋ ಡೌಟ್ ಇನ್ ದಟ್, ರೈಟ್? 10th ಆಗಲಿ PUC ದಾಗಲಿ. ಅಂಡ್ ಇಫ್ ಅಟ್ ಆಲ್ ಯು ಆರ್ ಡನ್ PG PhD ಮಾಡ್ತಿದ್ರೆ ಸೊ ಆ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ಡಿಗ್ರಿ, ಸೊ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಫಾರ್ಮೆಟ್ ಅಲ್ಲಿ ಅಂಡ್ PDF ಫಾರ್ಮೆಟ್ ಅಲ್ಲಿ. ಸೊ ಆ ಒಂದು ರೆಸೊಲ್ಯೂಷನ್ ಯಾವ ಒಂದು MB ಎಷ್ಟು MB ಒಳಗಡೆ ಅಪ್ಲೋಡ್ ಮಾಡಬೇಕು ಅದೆಲ್ಲ ನಿಮಗೆ
ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಪ್ಲೀಸ್ ಚೆಕ್ ಇಟ್ ಅಟ್ ಒನ್ಸ್. ಸೊ ಇಲ್ಲ ಅಂತಂದ್ರೆ ತಗೊಳಂಗಿಲ್ಲ. ಸೊ ಹಂಗಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಬಿಟ್ಟು ಎಷ್ಟು ಫಾರ್ಮೆಟ್ ಅಲ್ಲಿ ಬೇಕೋ ಅಷ್ಟು ಫಾರ್ಮೆಟ್ ಅಲ್ಲಿ ಫಿಲ್ ಮಾಡಿ. ಸೊ ಈಗ ನೀವು ಲಾಗಿನ್ ಮೇಲೆ, ಸೊ ಸಪೋಸ್ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್, ಈ ಎಲ್ಲ ಅಪ್ಲೋಡ್ ಮಾಡಿದೀರಾ ಅಂತಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಫಿಲ್ ಮಾಡಿದೀರಾ ಅಂತಂದ್ರೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಟೇಕ್ ಇಟ್ ಇನ್ ಟು ದಿಸ್ ವಿಂಡೋ. ಯಾವ ವಿಂಡೋ ಇದು? ಇಲ್ಲಿ ಬರುತ್ತೆ ನೋಡಿ, ಅಭ್ಯರ್ಥಿಯ ಲಾಗಿನ್ ಅಂತ. ಸೊ ಇಲ್ಲಿ ಮುಖಪುಟ ಹೋಮ್ ಪೇಜ್ ಅಲ್ಲಿ ನಿಮಗೆ ಈ ತರ ತೋರಿಸುತ್ತೆ. ಏನಂತ? ಆಲ್ರೆಡಿ ಬಳಕೆದಾರರ ಹೆಸರು ಅಂದ್ರೆ ಯೂಸರ್ ನೇಮ್, ನಿಮ್ಮ ನೇಮ್ ಆಗ್ಬೋದು ಅದರಲ್ಲಿ, ಇಲ್ಲ ನಿಮ್ಮ ಫೋನ್ ನಂಬರ್ ಆಗ್ಬೋದು, ಇಲ್ಲ ಇಮೇಲ್ ಐಡಿ ಆಗ್ಬೋದು, ಇಲ್ಲ ಎನ್ರೋಲ್ಮೆಂಟ್ ನಂಬರ್ ಆಗ್ಬೋದು. ಸೊ ಇಲ್ಲಿ ಫಿಲ್ ಮಾಡ್ತೀರಾ. ಫೈನ್, ಓಕೆ. ಸೊ ನೆಕ್ಸ್ಟ್ ಪಾಸ್ವರ್ಡ್. ಸೊ ನಿಮ್ಮ ಪಾಸ್ವರ್ಡ್ನ ಇಲ್ಲಿ ಹಾಕ್ತೀರಾ. ದೆನ್ ಯು ಎಂಟರ್ ಯುವರ್ ಕ್ಯಾಪ್ಚಾ ಹಿಯರ್. ಸೊ ಈ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ. ಸೊ ವಿ ಹ್ಯಾವ್ ಟ್ರೈಡ್ ಸಮ್ ಸ್ಯಾಂಪಲ್ ನಾವು ಟ್ರೈ ಮಾಡಿದ್ದೀವಿ ಇದು ಅಪ್ಲಿಕೇಶನ್ ಹಾಕೋಕ್ಕೆ. ಸುಮ್ಮನೆ ಫೇಕ್ ನಂಬರ್, ಐ ಮೀನ್ ಸಮ್ ರ್ಯಾಂಡಮ್ ನಂಬರ್ ಯೂಸ್ ಮಾಡಿದ್ದೀವಿ, ಫಿಲ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ ನೀವು ಕ್ಯಾಪ್ಚಾ ಹಾಕ್ಬಿಟ್ಟು ಗೋ ಕೊಡಬೇಕಾಗುತ್ತೆ. ಸೊ ಆದಾದ್ಮೇಲೆ ಸೊ ಇಟ್ ವಿಲ್ ಟೇಕ್ ಇಟ್ ಇನ್ ಟು ನೆಕ್ಸ್ಟ್ ವಿಂಡೋ. ಯಾವುದದು? ಬನ್ನಿ ತೋರಿಸಿವೆ. ಇಲ್ಲಿ ಬಂದು ನಿಮಗೆ KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದ ಯಾವುದೇ ಅಧಿಸೂಚನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಬರೆದೆ. ಸೊ ಇಲ್ಲಿ ನೋಡಿ, ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಟು ಅಪ್ಲೈ ಆನ್ಲೈನ್ ಫಾರ್ ಎನಿ ನೋಟಿಫಿಕೇಶನ್ ಥ್ರೂ KPSC ಉದ್ಯೋಗ ಸಾಫ್ಟ್ವೇರ್. ರೈಟ್. ಸೊ ನೀವು ಯಾವುದೇ KPSC ಎಕ್ಸಾಮ್ ಆಗ್ತಿದೆ ಅಂದ್ರೆ ಈ ಇನ್ಸ್ಟ್ರಕ್ಷನ್ಸ್ ನ ಓದಿ. ಟೈಮ್ ತಗೊಂಡ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಾರ್ ಒಂದು ಕಾಣ್ತಿದೆ ನೋಡಿ, ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ದಾರೆ ಡೌನ್ಗೆ. ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗಿ ಓದಿ. ಆಮೇಲೆ ನಾವು ಮಿಸ್ಟೇಕ್ ಆಗಿ KPSC ಹೋಗಿ ರಿಕ್ವೆಸ್ಟ್ ಮಾಡಿ ಸುಮ್ಮನೆ ತಲೆ ನೋವಾಗೋ ಬದಲು ಎಲ್ಲ ಇನ್ಸ್ಟ್ರಕ್ಷನ್ಸ್ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ತಗೊಳ್ಳಿ. ನೋ ಇಶ್ಯೂಸ್ ಇನ್ ದಟ್. ಸೊ ನಾವೊಂದು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದೀವಿ ಅಂತಂದ್ರೆ ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗ್ತೀವೋ ಅದಕ್ಕೆ ತಕ್ಕಂತೆ ಇನ್ಸ್ಟ್ರಕ್ಷನ್ಸ್ ಓದೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಸೊ ನೀವು ಕೆಲವೊಂದ್ಸರಿ ಟೈಮ್ ಕೊಟ್ಟಿರುತ್ತೆ, ಏನಂತ 10 o'clock ಎಕ್ಸಾಮ್ ಇದ್ರೆ 9:30ಗೆ ನೀವು ಎಂಟರ್ ಆಗಬೇಕು ಅಂತ. ನೀವು 9:35 ಹೋದ್ರು ದೇ ವೋಂಟ್ ಎಂಟರ್ ಯು, ದೇ ವೋಂಟ್ ಅಲೋ ಯು. ಸೊ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರುತ್ತೆ. ಅದಕ್ಕಾಗಿ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಟ್ ಆಗಿ ನೋಡಿ. ಈವನ್ ಏನು ನಾವು KPSC ಏನೇನು ಮಾಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಒಂದು 5 minutes ಟೈಮ್ ಆದ್ರೂ ಪರವಾಗಿಲ್ಲ, ಜಸ್ಟ್ ರೀಡ್ ಇಟ್ ಒನ್ಸ್. ಫೈನ್, ಓಕೆ. ಸೊ ಎಲ್ಲ ಇನ್ಸ್ಟ್ರಕ್ಷನ್ಸ್ ಆದ್ಮೇಲೆ ಇಲ್ಲೊಂದು ಸಿಂಬಲ್ ಬರುತ್ತೆ, ಬ್ಲಾಂಕ್ ಸಿಂಬಲ್. ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ನೀವು ಡಿಕ್ಲೇರ್ ಮಾಡಬೇಕು. ಇಲ್ಲಿ ಬ್ಲೂ ಟಿಕ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಟಿಕ್ ಮಾಡಿ ದೆನ್ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಥರ ಮಾಡಿದ್ಮೇಲೆ ದೆನ್ ಇಟ್ ವಿಲ್ ಎಂಟರ್ ಇಂಟು, ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಯಾವ ಥರ? ಈ ಥರ ವಿಂಡೋ ಓಪನ್ ಆಗುತ್ತೆ. ಎಸ್, ನಿಮ್ದೆಲ್ಲ ಲಾಗಿನ್ ಮಾಡಿ ಕ್ರೆಡೆನ್ಷಿಯಲ್ಸ್ ಎಲ್ಲ ಕರೆಕ್ಟ್ ಆಗಿ, ಪಾಸ್ವರ್ಡ್ ಎಲ್ಲ ಕರೆಕ್ಟ್ ಆಗಿದ್ರೆ ಈ ಒಂದು ಲಾಗಿನ್ ಎಂಟರ್ ಆಗುತ್ತೆ. ಸೊ ಒಂದ್ ವೇಳೆ ನೀವು ಪಾಸ್ವರ್ಡ್ ಮಿಸ್ ಹೊಡೆದಿದ್ರೆ ಇನ್ನೊಂದ್ಸರಿ ಚೆಕ್ ಮಾಡಿ, ಇಲ್ಲ ಪಾಸ್ವರ್ಡ್ ನ ಚೇಂಜ್ ಮಾಡುವಂತ ಆಪ್ಷನ್ ಕೂಡ ಇರುತ್ತೆ, ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ. ಸೊ ಅದನ್ನ ಚೇಂಜ್ ಮಾಡಿ. ಸೊ ಪಾಸ್ವರ್ಡ್ ಕರೆಕ್ಟ್ ಆಗಿ ಹಾಕಿ. ಸೊ ನೆಕ್ಸ್ಟ್ ಇದಕ್ಕೆ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್, ಜಸ್ಟ್ ಲಿಸನ್ ಕೇರ್ಫುಲಿ. ಇಲ್ಲಿ ನೋಡಿ, ವಿದ್ಯಾರ್ಹತೆಯ ವಿವರಗಳಲ್ಲಿ PUC ಮತ್ತು ನಂತರದ ವಿದ್ಯಾರ್ಹತೆಯ ವಿವರಗಳನ್ನು ದಿನಾಂಕ 2/3/2024 ಅಂದ್ರೆ 3ನೇ ತಿಂಗಳು March 2, 2024 ರ ಒಳಗೆ, ಅಂದ್ರೆ ಅದಕ್ಕಿಂತ ಪ್ರಿಯರ್ ನೀವು ಪ್ರೊಫೈಲ್ ಅನ್ನ ಭರ್ತಿ ಮಾಡಿಕೊಂಡಿದ್ದಲ್ಲಿ, ಆ ಪ್ರೊಫೈಲ್ ನೀವು ಫಿಲ್ ಮಾಡಿದ್ರೆ, PUC ನಂತರದ ವಿದ್ಯಾರ್ಹತೆಗಳು ಅಂದ್ರೆ PUC ನಂತರ ಯಾವ್ದು ಬರುತ್ತೆ? ಡಿಗ್ರಿ ಸರ್ಟಿಫಿಕೇಟ್ಸ್ ಲೈಕ್ PG ಸರ್ಟಿಫಿಕೇಟ್ ಅಂಡ್ PhD. ಇಫ್ ಯು ಹ್ಯಾವ್ ಡನ್ PG ಮೀನ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಆ ಸರ್ಟಿಫಿಕೇಟ್ಸು, PhD ಮಾಡಿದ್ರೆ ಅದ್ರದ್ದು, ಅವನ್ನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ. ಸೊ ಆಲ್ರೆಡಿ ನೀವು ಅಪ್ಲೈ ಮಾಡಿದ್ರೆ ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ. ಯು ಗಾಟ್ ದ ಕ್ಲಾರಿಟಿ, ರೈಟ್? ಇಲ್ಲಿ ಇನ್ನೊಂದ್ಸರಿ ಓದ್ತೀನಿ ನೋಡಿ. ದ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಫ್ ದ ಪ್ರೊಫೈಲ್ ಈಸ್ ಫಿಲ್ಡ್ ವಿತ್ PUC ಅಂಡ್ ಅದರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆನ್ ಬಿಫೋರ್ 2/3/2024, it is suggested to delete the PUC and other qualifications. After delete, re-enter your PUC other qualification and proceed. ಸೊ ಡಿಗ್ರಿದು ಸರ್ಟಿಫಿಕೇಟ್ಸ್ ಅಲ್ಲಿಗೆ ನೀವು PUC ದೇನು ಹಾಕ್ಸ್ಬೇಕಾಗಿಲ್ಲ. ಅದ್ರ ನಂತರ ಯಾವ್ದಾಗಿದೆ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, PG ಆಗಿರ್ಬೋದು, PhD ಕಂಪ್ಲೀಟ್ ಡೀಟೇಲ್ಸ್ ನ ಮತ್ತೆ ಒಂದ್ಸರಿ ಫಿಲ್ ಮಾಡಬೇಕಾಗುತ್ತೆ. ಸಪೋಸ್ ಯು ಆರ್ ದ ನ್ಯೂ ಒನ್, ಸೊ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತೀರಿ ಅಂತಂದ್ರೆ ನೋ ನೀಡ್ ಟು ಡೂ ದಟ್. ಇಫ್ ಅಟ್ ಆಲ್ ಯು ಹ್ಯಾವ್ ಡನ್ ಬಿಫೋರ್ ಅಂದ್ರೆ 2024 March 2 ಒಳಗಡೆ ಮತ್ತೆ ಮಾಡಿದ್ರೆ ನೀವು ಡೀಟೇಲ್ಸ್ ನ ಮತ್ತೆ ಇನ್ನೊಂದ್ಸರಿ ಫಿಲ್ ಮಾಡಬೇಕಾಗುತ್ತೆ. ಫೈನ್, ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ, ರೈಟ್? ಸೊ ಇದೆಲ್ಲರಿಗೂ ತೋರಿಸುತ್ತೆ. ಐ ಮೀನ್ ಯು ಆರ್ ಫಿಲ್ಡ್ ಬಿಫೋರ್ ದಟ್ ಟೈಮ್. ಈಗ ನೀವು ರೀಸೆಂಟ್ ಆಗಿ ಅದಾದ್ಮೇಲೆ ಏನಾದ್ರು ಫಿಲ್ ಮಾಡಿದ್ರೆ ತೋರಿಸಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ವಿಂಡೋ ತೋರಿಸುತ್ತೆ. ಇಲ್ಲಿ ನೋಡಿ, ಹೋಮ್ ಸ್ಕ್ರೀನು, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್, ಅಪ್ಲೈ ಟು ಪೋಸ್ಟ್, ಅಪ್ಲೈಡ್ ಪೋಸ್ಟ್ ಅಂದ್ರೆ ಆಲ್ರೆಡಿ ಅಪ್ಲೈ ಮಾಡಿರೋ ಪೋಸ್ಟ್ಗಳಾಗಿರ್ಬೋದು, ಡಿಲೀಟೆಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡು, ಹೆಲ್ಪ್ ಡೆಸ್ಕ್, ಕನ್ನಡ ಸರ್ಟಿಫಿಕೇಟು, ಇದೆಲ್ಲ ಬರುತ್ತೆ.
ಸೊ ಯಾರು ಕೇಳ್ತಿದ್ರಲ್ಲ ಸರ್ ನಾನು ಕನ್ನಡ ಮೀಡಿಯಂ ಪಾಸ್ ಆಗಿದ್ದೀನಿ ಇಲ್ಲ ಅಂತ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ ಇಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಕನ್ನಡ ಪ್ರಮಾಣ ಪತ್ರ ಅಂತಿದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ನೀವು ಒಂದ್ ವೇಳೆ ಕನ್ನಡ ಎಕ್ಸಾಮ್ ಪಾಸ್ ಮಾಡಿದ್ರೆ ಆ ಸರ್ಟಿಫಿಕೇಟ್ ಬರುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅದನ್ನ ಅಪ್ಲೋಡ್ ಮಾಡಬಹುದು. ಒಂದ್ ವೇಳೆ ನೀವು ಎಕ್ಸಾಮ್ ಬರೆದು ಫೇಲ್ ಆಗಿದ್ರೆ ಅದು ಬರಲ್ಲ, ಎಕ್ಸಾಮೇ ಬರ್ದಿಲ್ಲ ಅಂತಂದು ನಿಮ್ಗೆ ಆ ಸರ್ಟಿಫಿಕೇಟ್ ಸಿಗಲ್ಲ, ರೈಟ್. ಸೊ ಒಂದ್ಸರಿ ಚೆಕ್ ಮಾಡಿ, ನೀವು ಆಲ್ರೆಡಿ ಪಾಸ್ ಆಗಿದ್ರೆ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ಒಂದ್ ವೇಳೆ ಪಾಸ್ ಆಗಿದ್ರೆ ಮತ್ತೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಫೈನ್, ಓಕೆ. ಸೊ ಇಲ್ಲಿ ನೋಡಿದ್ವಿ, ಇಲ್ಲಿ ನಾವು ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಅಪ್ಲೈ ಮಾಡಿ, ಕ್ಲಿಕ್ ಮಾಡಿ. ಫೈನ್. ಸೊ ಎಲ್ಲವೂ ಚೆಕ್ ಮಾಡಿ, ಇಲ್ಲಿರೋದೆಲ್ಲವೂ ಒಂದ್ಸರಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಓಕೆನಾ? ಸೊ ಇಲ್ಲಿದೆ ನೋಡಿ, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂದ್ರೆ ನೀವು ಸೆಕೆಂಡ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ವಿಂಡೋ ಓಪನ್ ಆಗುತ್ತೆ. ನಾ ಹೇಳಿದೆ ಆಗ್ಲೇ ಏನಂತ, ಆ ಒಂದು PG PhD ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, UG ಸರ್ಟಿಫಿಕೇಟ್ನ ಮತ್ತೆ ಎಂಟರ್ ಮಾಡಬೇಕಾಗುತ್ತೆ ಅಂತ. ಸೊ ದಟ್ಸ್ ವೈ ಇದು. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಬನ್ನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಏನಂತ, ವಿದ್ಯಾರ್ಹತೆಯ ವಿವರಗಳು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂತ. ವೈಯಕ್ತಿಕ ಏನು ಚೇಂಜ್ ಮಾಡಬೇಕಾಗಿಲ್ಲ, ಆಲ್ರೆಡಿ ನೀವು ಮಾಡಿದ್ರೆ. ರಿಸರ್ವೇಶನ್ ಆಲ್ರೆಡಿ ನೀವು ಮಾಡಿದ್ರೆ ಏನು ಅವಶ್ಯಕತೆ ಇರಲ್ಲ. ಎಕ್ಸ್ಪೀರಿಯನ್ಸ್, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪ್ರೈವೇಟ್ಲಿ ನೀವು ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಏನಿದು ಪ್ರೀವಿಯಸ್ಲಿ ನೀವು ವರ್ಕ್ ಮಾಡಿದ್ರೆ ಅದ್ರ ರಿಲೇಟೆಡ್ ಆಗಿರ್ಬೋದು. ದೆನ್ ಇತರ ವಿವರಗಳು, ಕನ್ನಡ ಕಡ್ಡಾಯ ಪರೀಕ್ಷೆ. ಸೊ ಇಲ್ಲಿ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಅದನ್ನ ಕ್ಲಿಕ್ ಮಾಡಿ. ಫೈನ್, ಓಕೆ. ನೆಕ್ಸ್ಟ್ ಇದು ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಬಂದು ನಿಮಗೆ ಕಂಪ್ಲೀಟ್ ನೋಡಿ. ಸೊ ಗ್ರಾಜುಯೇಷನ್ ಡಿಗ್ರಿ ಯಾವುದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಸೊ ಕೋರ್ಸ್ ಯಾವುದು, ನೀವು BSc ಅಗ್ರಿಕಲ್ಚರ್, ಇಲ್ಲಿ ಕೇಳುತ್ತೆ ನಿಮಗೆ ಏನಂತ, BSc ಅಗ್ರಿಕಲ್ಚರ್ ಆರ್ ಮಾರ್ಕೆಟಿಂಗ್ ಆರ್ ಬಯೋಟೆಕ್ನಾಲಜಿ ಅಂತ ಏನೇನಿದೆಯಲ್ಲ ಅದನ್ನೆಲ್ಲ ಕೇಳುತ್ತೆ, ಅದನ್ನ ಫಿಲ್ ಮಾಡಿ. ಅಂಡ್ ಯಾವ ಕ್ಯಾಂಪಸ್ ಕೇಳುತ್ತೆ, ಅಂಡ್ ಡಿಗ್ರಿ ಯಾವುದು ಅಂತ ನೋಡಿ ಇಲ್ಲಿ ಕೇಳಿದೆ ನೋಡಿ. ಬಯೋಟೆಕ್ನಾಲಜಿನ, ಅಗ್ರಿಕಲ್ಚರ, ಮಾರ್ಕೆಟಿಂಗ, ಇಲ್ಲ ಅಗ್ರಿ ಇಂಜಿನಿಯರಿಂಗ್, ಈ ತರ ನಿಮ್ದು ಯಾವ ಡಿಗ್ರಿ ಇತ್ತಲ್ಲ, ಯಾವ್ದಾವ್ದು ಕ್ವಾಲಿಫಿಕೇಶನ್ಸ್ ಇದು ಕೇಳುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲಿ ನೀವು ಅಗ್ರಿಕಲ್ಚರ್ ಅಂತ ಹಾಕಿದೀನಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ವಿಂಡೋದಲ್ಲಿ, ಅಲ್ಲಿ 85% ಸೀಟ್ಸ್ ಮಾತ್ರ ಅಪ್ಲೈ ಮಾಡುವಂತದ್ದು ಇರುತ್ತೆ. ಇಫ್ ಅಟ್ ಆಲ್ ಯುವರ್ ಅಗ್ರಿ ಬಯೋಟೆಕ್ನಾಲಜಿ ಮಾರ್ಕೆಟಿಂಗ್ ಅವರಾಗಿದ್ರೆ ನೀವು ಅದನ್ನ ಕ್ಲಿಕ್ ಮಾಡಿ. ಮಿಸ್ ಆಗಿ ಬೇರೆ ಕ್ಲಿಕ್ ಮಾಡಿದ್ರೆ ಅಲ್ಲಿ 85% ಲಾಸ್ಟಿಗೆ ನಿಮ್ಗೆ 85% ವಿಂಡೋ ತೋರಿಸುತ್ತೆ. ಅಲ್ಲಿ ಪ್ರಿಯಾರಿಟಿ ಬರುತ್ತೆ, ಫಸ್ಟ್ ನೀವು AO ಸೆಲೆಕ್ಟ್ ಮಾಡ್ತೀರಾ, AO ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನೀವು ಯಾವ ಡಿಗ್ರಿ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ. ಫೈನ್. ಸೊ ನೆಕ್ಸ್ಟ್ ಬರುತ್ತೆ, ಸೊ ನಿಮ್ಮ ಯೂನಿವರ್ಸಿಟಿ ಯಾವ್ದು ಅಂತ ಕೇಳುತ್ತೆ. ಸೊ ಜಸ್ಟ್ ಸೆಲೆಕ್ಟ್ ದಟ್, ಅಂದ್ರೆ ಬೇಸಿಕ್ ನಿಮ್ಮ ಡೀಟೇಲ್ಸ್ ನ ನಾರ್ಮಲ್ ಆಗಿ ಕೇಳ್ತಾ ಇರುತ್ತೆ, ಅದನ್ನ ಫಿಲ್ ಮಾಡ್ತಾ ಹೋಗಿ. ಫೈನ್. ಸೊ ನೆಕ್ಸ್ಟ್ ಬನ್ನಿ. ಸೊ ನಿಮ್ಮ ಸ್ಟೇಟು, ಬೇಸಿಕ್ ಡೀಟೇಲ್ಸ್, ದೇ ವಿಲ್ ಆಸ್ಕ್ ದ ಬೇಸಿಕ್ ಡೀಟೇಲ್ಸ್, ಅದನ್ನ ಫಿಲ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಕೇಳುತ್ತೆ ಓವರ್ ಆಲ್ ಮ್ಯಾಕ್ಸಿಮಮ್ ನೀವು CGPA ನ ಅಪ್ಲೋಡ್ ಮಾಡ್ತೀವಾ ಅಂತ. ಸೊ CGPA 10 ಅಂತ ಕೊಟ್ಟು ನಿಮ್ದು ಎಷ್ಟು CGPA ಇದೆ ಅದನ್ನ ಅಪ್ಲೋಡ್ ಮಾಡಿ. ಫೈನ್. ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಪೂರಕ ದಾಖಲೆ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್, ನಾವು ಹೇಳಿದ್ವಲ್ಲ ಆಗ್ಲೇ, PDC ಆಗಲಿ ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಕಾನ್ವೊಕೇಶನ್ ಸಿಕ್ಕಿರುವಂತದ್ದು ತಗೋಬಹುದು. ಸೊ ನೀವು ಯಾವ್ದು ಬೇಕಾದ್ರೂ, ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೈನ್, ಓಕೆ. ಸೊ ನೆಕ್ಸ್ಟ್ ಬನ್ನಿ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಮಗೆಲ್ಲ ಅಗ್ರಿ ಗ್ರಾಜುಯೇಟ್ಸ್ಗೆ ನಮಗೆ CGPA ಇರುತ್ತೆ, ಕರೆಕ್ಟಾ? ಅಂದ್ರೆ ಅಪ್ಲಿಕೆಂಟ್ಸ್ ಶುಡ್ ಕನ್ವರ್ಟ್ ದೇರ್ CGP OGP ಸ್ಕೋರ್ಸ್ ಇನ್ ಪರ್ಸೆಂಟೇಜ್ ಅಂಡ್ ಪುಟ್ ದ ಕ್ಯಾಲ್ಕುಲೇಟೆಡ್ ಪರ್ಸೆಂಟೇಜ್ ಇನ್ ದ ಪರ್ಸೆಂಟೇಜ್ ಫೀಲ್ಡ್. ಸೊ ನೀವು ಪರ್ಸೆಂಟೇಜ್ ಅಪ್ಲೈ ಮಾಡ್ಬೇಕಂತಂದ್ರೆ ಅಲ್ಲಿ ನಾವು CGPA ಇರೋದನ್ನ ಪರ್ಸೆಂಟೇಜ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೈನ್, ಓಕೆ, ಫೈನ್, ಓಕೆ. ನೆಕ್ಸ್ಟ್ ಮೂವ್ ಆನ. ನೆಕ್ಸ್ಟ್ ಬಂದು ಈ ಒಂದು ಕಾಲಮ್ ನೋಡಿ, ಕೋರ್ಸ್ ಅವಧಿ, ಕೋರ್ಸ್ ಡ್ಯೂರೇಷನ್ ಅಂತ ಕೇಳುತ್ತೆ. ಇಲ್ಲಿ ನೀವು 1 2 3 4 ಅಂತ 5 ಕೊಟ್ಟಿರುತ್ತೆ. ಸೊ ಇಲ್ಲಿ ನೀವು UG ಅಪ್ಲೋಡ್ ಮಾಡ್ತಿದ್ರೆ ಅದ್ರದ್ದು 4 ಅಂತ ಹಾಕ್ತೀರಾ. PG ಅಂತಂದ್ರೆ 2 years, ನೀವು ಚೆಕ್ ಮಾಡಿ ಎಷ್ಟು ವರ್ಷ ಅಂತ. ನೀವೇ PhD ಆದ್ರೆ ಎಷ್ಟು ವರ್ಷ, ಸೊ ಎಷ್ಟು ವರ್ಷ ನೀವು ಡಿಗ್ರಿ ಮಾಡಿದ್ದೀರಾ ಅಂತ ಕೇಳುತ್ತೆ. ಕೋರ್ಸ್ ಅವಧಿ ಎಷ್ಟು ಇರುತ್ತೆ ಅಂತ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ, UG PG ಅಂಡ್ PhD. ಸೊ ನೆಕ್ಸ್ಟ್ ಪಾಸ್ ಆಗಿದ್ರಾ ಇಲ್ವಾ, ಇಲ್ಲ ಇನ್ನೂ ಪರ್ಸ್ಯೂವಿಂಗ್ ಕೇಳುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಎಲಿಜಿಬಲ್ ಫಾರ್ ಆಲ್ರೆಡಿ ಪಾಸ್ ಆಗಿರೋರಿಗೆ, ಇಲ್ವಾ ಅದು ಆಲ್ರೆಡಿ ಪರ್ಸ್ಯೂವಿಂಗ್ ಇದ್ರು. ಸೊ ನೀವು ಪರ್ಸ್ಯೂವಿಂಗ್ ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ಆಲ್ರೆಡಿ ಮೋಸ್ಟ್ ಪ್ರಾಬಬ್ಲಿ ಇಟ್ ಈಸ್ ಅಪ್ಲೈಡ್ ಫಾರ್ ಓನ್ಲಿ ಪಾಸ್ ಆಗಿರುವಂತವ್ರಿಗೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನೀವು ಜನವರಿಗಿಂತ ಮಾರ್ಚ್ಗಿಂತ 2024 ಮಾರ್ಚ್ಗಿಂತ ನೀವು ಮೊದಲೇ ಅಪ್ಲೈ ಮಾಡಿ ಆಲ್ರೆಡಿ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ಯು ನೀಡ್ ಟು ರೀ ಅಪ್ಲೋಡ್ ಯಾವ್ದಾದ್ರು ಡಿಗ್ರಿ ಮತ್ತೆ PG PhD ಸರ್ಟಿಫಿಕೇಟ್ಸ್ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ಸ್ ಒಂದ್ಸರಿ ಅಪ್ಲೋಡ್ ಮಾಡಿ, ಮತ್ತೆ PG ಸರ್ಟಿಫಿಕೇಟ್ಸ್ ಮತ್ತೆ PhD ಸರ್ಟಿಫಿಕೇಟ್ಸ್ ಎಲ್ಲ ಅಪ್ಲೋಡ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಸೊ ಎಲ್ಲ ಆದ್ಮೇಲೆ ಸೊ ಕ್ಲಿಕ್ ಆನ್ ಸೇವ್ ಬಟನ್, ಒಂದು ನಿಮಿಷ, ಕ್ಲಿಕ್ ಆನ್ ಸೇವ್ ಬಟನ್. ಸೊ ಇದ್ರ ಮೇಲೆ ಸೇವ್ ಬಟನ್ ಮಾಡಿ ಕ್ಲಿಕ್ ಆನ್. ಸೊ ಇದು ನಿಮ್ಮ ಪ್ರೊಫೈಲ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಫೈನ್. ಸೊ ಇಲ್ಲಿವರೆಗೂ ನಿಮ್ಮ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ರಿ. ಸೊ ಡೀಟೇಲ್ ನ ಫಿಲ್ ಮಾಡ್ಬೇಕಾದ್ರೆ ಬಿ ಕೇರ್ಫುಲ್,
ಡೋಂಟ್ ಮಿಸ್ ಎನಿ ಮಿಸ್ಕ್ಯಾಲ್ಕುಲೇಷನ್ಸ್. ಸೊ ಕರೆಕ್ಟಾಗಿ ಏನಿದೆ ಅದನ್ನ ಮಾತ್ರ ಫಿಲ್ ಮಾಡಿ. ಫೈನ್. ಓಕೆ. ಸೊ ಇಲ್ಲಿವರೆಗೂ ನಾವು ಸೆಕೆಂಡ್ ಬಾಟಮ್ನ ನೋಡಿದ್ವಿ, ಸೆಕೆಂಡ್ ಆಪ್ಷನ್ನ ನೋಡಿದ್ವಿ, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡಿದ್ವಿ ಅಂತ. ಸೊ ಎಲ್ಲ ಆಯಿತು, ನಿಮ್ದೆಲ್ಲ ಆದಮೇಲೆ ಫೈನ್, ಕಮ್ ಟು ಥರ್ಡ್ ಆಪ್ಷನ್ ಇಲ್ಲಿದೆ ನೋಡಿ, ಅಪ್ಲೈ ಟು ಪೋಸ್ಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಈ ಥರ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಓಕೆನಾ? ಸೊ ಅಪ್ಲೈ ಟು ಪೋಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಂಡೋ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ವಿಂಡೋ. ಸೊ ಬೇಸ್ಡ್ ಆನ್ ನಿಮ್ಮ ಡೀಟೇಲ್ಸ್, ನೀವು BSc ಅಗ್ರಿಕಲ್ಚರ್ ಹಾಕಿದ್ದೀರಾ, ಅಲ್ಲಿ BSc ಹಾನರ್ಸ್ ಅಂತ ಹಾಕಿದ್ರೆ ನಿಮಗೆ ಈ ತರ 85% ವಿಂಡೋ ಓಪನ್ ಆಗಿದೆ ನೋಡಿ. ಇಲ್ಲೊಂದು ವಿಂಡೋ, ಈ ವಿಂಡೋ ಮಾತ್ರ ಓಪನ್ ಆಗುತ್ತೆ. ಇದು ಮತ್ತೆ ಇದು ಓಪನ್ ಆಗಲ್ಲ. ಇಲ್ಲಿರೋದು ಮತ್ತೆ ಇದು ಓಪನ್ ಆಗಲ್ಲ, ಇದು ಮಾತ್ರ ಓಪನ್ ಆಗುತ್ತೆ. ಸಪೋಸ್ ನೀವು ಬಯೋಟೆಕ್ ಇಲ್ಲ ಮಾರ್ಕೆಟಿಂಗ್ ಇಲ್ಲ ಇಂಜಿನಿಯರಿಂಗ್ ಈ ತರ ಹಾಕಿದ್ರೆ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ, ಫಸ್ಟ್ ಅಂಡ್ ಫೋರ್ತ್ ವಿಂಡೋ ಓಪನ್ ಆಗುತ್ತೆ. ಓಕೆ ಫೈನ್. ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ನೀವು ಇಲ್ಲಿ ಕೇಳ್ತಿದೆ ಪ್ರಿಯಾರಿಟಿ ಕೇಳ್ತಿರೋದು, ಆದ್ಯತೆ ಅಂತ. ಅಂದ್ರೆ ಸೊ ನೀವು ಫಸ್ಟು ಸಹಾಯಕ ಕೃಷಿ ಅಧಿಕಾರಿ AAOಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ, AOಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನೀವೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಫಸ್ಟು, ಸೊ ನೀವು ಯಾವ್ದು ಕೊಡಬೇಕು ಅಂತಂದ್ರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಸೊ ವಿ ಆರ್ ಆಲ್ ನೋ ದಟ್. ಸೊ ಫಸ್ಟ್ AO ಮತ್ತೆ AOಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. AO ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಫೈನ್. ಎರಡೂ ಕೂಡ ಸೇಮ್ ಗ್ರೂಪ್ ಬಿ ಎಕ್ಸಾಮ್ಸೇ ಇರುವಂಥದ್ದು. ಸೊ ಗ್ರೂಪ್ ಬಿ ಸೇಮ್, ಇದು ಗ್ರೂಪ್ ಬಿನೇ ಇದು ಗ್ರೂಪ್ ಬಿ. ಬಟ್ ಗೆಜೆಟೆಡ್ ಅಂತ ಬಂದ್ರೆ ದಿಸ್ ಇಸ್ ದ ಗೆಜೆಟೆಡ್ AO ನಾನ್ ಗೆಜೆಟೆಡ್. ಐ ಹೋಪ್ ಯು ಗಾಟ್ ದಟ್. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಆ ಗ್ರೀನಿಂಗ್ ಅಂತ ಬರುತ್ತಲ್ಲ, ಸೊ ಇವ್ರಿಗೆ ಗ್ರೀನಿಂಗ್ ಎಲಿಜಿಬಿಲಿಟಿ ಇದೆ, ಇಲ್ಲಿ ಎಲಿಜಿಬಿಲಿಟಿ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ ಗ್ರೀನಿಂಗ್ ಅಂದ್ರೆ ನೀವು ಗೊತ್ತಾಗಿರುತ್ತೆ ಅಲ್ವಾ. ಸೊ ಅದು ಗೆಜೆಟೆಡ್ ನಾನ್ ಗೆಜೆಟೆಡ್ ಅಂತ. ಸೊ ಇಲ್ಲಿ ನಾವು AO ಆಗ್ಬೇಕು ಅಂತಂದ್ರೆ AO ಪೋಸ್ಟ್ ಇಂದ ಇಲ್ಲಿ ಅಲ್ಲಿಗೆ ಇದು ಫಸ್ಟ್ ಹೈಯರ್ ರ್ಯಾಂಕ್ ಕಂಪೇರ್ ಟು AO. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 3 to 5 years ಮಿನಿಮಮ್ ನಾ ಹೇಳ್ತಿದ್ದೀನಿ. ಸೊ ಇಷ್ಟು ವರ್ಷ ಬೇಕಾಗುತ್ತೆ. ಸೊ ಇಲ್ಲಿ ಹೈಯರ್ ಪೋಸ್ಟ್ ಯಾವುದು AO. ಸೊ ಫಸ್ಟ್ AOಗೆ ಪ್ರಿಯಾರಿಟಿ 1 ಕೊಡಿ. ಇಲ್ಲ ನಿಮಗೆ AO ಆಗ್ಬೇಕಂತಿದ್ರೆ ಫಸ್ಟು ಇದಕ್ಕೆ ಪ್ರಿಯಾರಿಟಿ 1 ಕೊಟ್ಟು ಇದಕ್ಕೆ ಸೆಕೆಂಡ್ ಕೊಡಿ. ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಇದೆಯಲ್ಲ ಇದಕ್ಕೆ 1 ಕೊಡಿ, ಇದಕ್ಕೆ ಸೆಕೆಂಡ್ ಕೊಡಿ. ಇಲ್ಲ ನೀವು ಫಸ್ಟ್ ಇದನ್ನ ಹಾಕ್ತೀನಿ ಅಂತಂದ್ರೆ ಇದಕ್ಕೊಂದು ಇದು ಸೆಕೆಂಡ್ ಆಗ್ಬಿಡಿ. ಸೊ ಮೈ ಸಜೆಷನ್ ಇಸ್ ಫಸ್ಟ್ AO ಹೈಯರ್ ರ್ಯಾಂಕ್ ಆಗಿರೋದ್ರಿಂದ ಅಫ್ಕೋರ್ಸ್ ಎಲ್ಲರೂ AOಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಫೈನ್. ಓಕೆ. ಸೊ ನಿಮ್ಮ ಇನ್ಫಾರ್ಮೇಶನ್ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಈಗ AO ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ದೇ ಆರ್ ಆಲ್ ರೈಟಿಂಗ್ ದೇ ಆರ್ ರೈಟಿಂಗ್ ಎಕ್ಸಾಮ್. ನೀವು ಕೇಳ್ಬೋದು, ಸರ್ ಆಲ್ರೆಡಿ ಅವರು AO ಆಗಿದ್ದಾರಲ್ಲ ಮತ್ತೆ ಏನಕ್ಕೆ ಎಕ್ಸಾಮ್ ಬರೀತಿದ್ದಾರೆ? ಯಾಕೆ ಅಂತಂದ್ರೆ ಸೊ ನಾರ್ಮಲ್ ಪ್ರಮೋಷನ್ ತಗೊಂಡ್ರೆ ಇಟ್ ವಿಲ್ ಟೇಕ್ಸ್ ಮಿನಿಮಮ್ 3 to 5 years, ಇಟ್ ಟೇಕ್ಸ್ ಅಪ್ ಟು 10 years ಕೂಡ ಆಗ್ಬೋದು. ಏನಕ್ಕೆ? AO ಇಂದ AOಗೆ ಹಾಕಿ ಬೇಸ್ಡ್ ಆನ್ ಸಿಚುವೇಶನ್ ಮೇಲೆ ತಗೊಂಡ್ರೆ. ಸೊ ಅದಕ್ಕೆ ಎಕ್ಸಾಮ್ ಬರೆದ್ರೆ ಡೈರೆಕ್ಟ್ ಆಗಿ AO ಆಗ್ಬೋದಲ್ಲ. ಸೊ ದಟ್ಸ್ ವೈ ದೇ ಆರ್ ರೈಟಿಂಗ್ ಎಕ್ಸಾಮ್. ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕೇನು ಅಂತಂದ್ರೆ ಫಸ್ಟ್ ಪ್ರಿಯಾರಿಟಿ AO ಕೊಡಿ, ಮೊದಲನೇ ನೆಕ್ಸ್ಟ್ ಪ್ರಿಯಾರಿಟಿ AO ಕೊಡಿ. ಓಕೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ತಿದ್ದೀನಿ. 2017-18 ಅಲ್ಲಿ ನಡೆದಾಗ ಏನ್ ಎಕ್ಸಾಮ್ ಇತ್ತು ಅಂತಂದ್ರೆ ಅಲ್ಲಿ AOಗೆ ಸಪ್ರೇಟ್ ಎಕ್ಸಾಮ್ ಇತ್ತು, ADA ಸಪ್ರೇಟ್ ಎಕ್ಸಾಮ್ ಇತ್ತು, AO ಸಪ್ರೇಟ್ ಪೇಪರ್ ಇತ್ತು. ಆಕ್ಚುಲಿ ಕ್ವಶನ್ ಪೇಪರ್ ಸಪ್ರೇಟ್ ಇತ್ತು. ಬಟ್ ಈಗ ಹಂಗಿಲ್ಲ, AO ಅಂಡ್ AO ಎರಡಕ್ಕೂ ಸೇರಿ ಒಂದೇ ಕ್ವಶನ್ ಪೇಪರು. ಸೊ ನಿಮ್ಮ ರ್ಯಾಂಕ್ ಬರುತ್ತಲ್ಲ, ಸೊ ಸಪೋಸ್ ಇವಾಗ 10 members ಎಕ್ಸಾಮ್ ಬರೀತಾರೆ ಅಂದ್ರೆ ಫಸ್ಟ್ ರ್ಯಾಂಕ್ ಬಂದಿರ್ತಾರಲ್ಲ ಅವರು ಯಾವುದು ಪೋಸ್ಟ್ಗೆ ಚೂಸ್ ಮಾಡಿರ್ತಾರೋ ಅದು ಫಸ್ಟ್ ಸಿಗುತ್ತೆ. ಅಂದ್ರೆ ಇಫ್ ಸಪೋಸ್ ದೇ ಆರ್ ಚೂಸನ್ AO, ಸೊ ಅವ್ರಿಗೆ ಫಸ್ಟ್ ಸಿಗುತ್ತೆ. ಇಲ್ಲಿ 5 AO. ಸೊ ವೇಟ್, ಐ ವಿಲ್ ಎಕ್ಸ್ಪ್ಲೇನ್ ವೆರಿ ಕ್ಲಿಯರ್ಲಿ. ಓಕೆ. ಸೊ ಇಲ್ಲಿ ನೋಡಿ, ಸೊ ಸಪೋಸ್ ದೇರ್ ಆರ್ 10 post ಇದಾವೆ ಅಂದ್ಕೊಳ್ಳಿ, ಸಪೋಸ್ ಇಲ್ಲ 1000 ಇದಾವೆ ಅಂದ್ಕೊಳ್ಳಿ, ಇಲ್ಲ 10 post ಇದಾವೆ ಅಂದ್ಕೊಳ್ಳಿ AO. ಐ ಆಮ್ ಟೆಲ್ಲಿಂಗ್ ಹೈಪೋಥೆಟಿಕಲ್ ಸಿಚುವೇಶನ್, ಜಸ್ಟ್ ಇಮ್ಯಾಜಿನ್. ಸೊ 5 AO ಇದಾವೆ, 5 AO ಇದಾವೆ. ಸೊ ಫಸ್ಟ್ 5 ರ್ಯಾಂಕ್ಸ್ ಅವ್ರು ಬಂದಿರುತ್ತಲ್ಲ ಅವ್ರಿಗೆ AO ಸಿಗುತ್ತೆ. ನೆಕ್ಸ್ಟ್ 6 to 10 ರ್ಯಾಂಕ್ ಇರುತ್ತಲ್ಲ ಅವ್ರಿಗೆ AO ಸಿಗುತ್ತೆ. ಅದಕ್ಕೆ ಇಲ್ಲಿ ಪ್ರಿಯಾರಿಟಿ ಕೇಳಿರೋದು. ಸೊ ಇವರೆಲ್ಲ ಪ್ರಿಯಾರಿಟಿ AO ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಸ್ಟ್ 5 members AO ಸಿಗುತ್ತೆ. ಈವೆನ್ ದೋ ನೀವು ಸೆಲೆಕ್ಟ್ ಆಗಿದ್ರು ನಿಮಗೆ AO ಸಿಗುತ್ತೆ. ಸೊ ಅದಕ್ಕೆ ನಿಮಗೆ ಪ್ರಿಯಾರಿಟಿ ಕೇಳ್ತಿರೋದು. ಸೊ ನಿಮಗೆ ಫಸ್ಟ್ ಯಾವ ಪ್ರಿಯಾರಿಟಿ ಕೊಡ್ತಿದ್ದೀರಾ, ಸೊ ಬಿ ಕೇರ್ಫುಲ್ ಅಬೌಟ್ ಗಿವಿಂಗ್ ದ ಪ್ರಿಯಾರಿಟಿ. ಫೈನ್. ಸೊ ಫಸ್ಟ್ ಯೂಶಲಿ ಎಲ್ಲರೂ AO ಕೊಡ್ತೀವಿ, ಯಾಕಂದ್ರೆ ಇದು ಹೈಯರ್ ರ್ಯಾಂಕ್ ಅಥಾರಿಟಿ, ಹೈಯರ್ ರ್ಯಾಂಕ್ ಪೋಸ್ಟ್. ಫೈನ್. ಯು ಗಾಟ್ ದ ಕ್ಲಾರಿಟಿ ರೈಟ್. ಓಕೆ. ಸೊ ಇಲ್ಲಿ ನೀವು ರ್ಯಾಂಕ್ 1, 2 ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ಲೆಫ್ಟ್ ಕಾರ್ನರ್ ಅಲ್ಲಿ ಅಮೌಂಟ್ ಟು ಬಿ ಪೇಯಬಲ್ ಅಂತ ಅರೌಂಡ್ 300 ಈ ತರ ಎಷ್ಟಿದೆ ಒಂದ್ಸರಿ ಚೆಕ್ ಮಾಡಿ, ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಂಡೋ ತೋರಿಸುತ್ತೆ. ಸೊ ಅಮೌಂಟ್ ನ ಫಿಲ್ ಮಾಡಿ, ಡೀಟೇಲ್ಸ್ ನ ಎಂಟರ್ ಮಾಡಿ. ಸೊ 2 ಮೆಥಡ್ಸ್ ಇರುತ್ತೆ, ಒಂದು ನಾರ್ಮಲ್, ಇನ್ನೊಂದು QR ಕೋಡ್. ನೀವು ಇದು ಲ್ಯಾಪ್ಟಾಪ್ ಅಲ್ಲಿ ಹಾಕ್ತಿದ್ರೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು.
ಆಸ್ ಲೈಕ್ ಯುವರ್ ಎಲ್ಲಿ ಶಾಪಲ್ಲಿ ಹೋದಾಗ QR ಕೋಡ್ ಸ್ಕ್ಯಾನ್ ಮಾಡ್ತೀವಲ್ಲ ಆ ಥರ ಸ್ಕ್ಯಾನ್ ಮಾಡಿದೀವಿ ಅಂದರೆ ಸೊ ನಮ್ಮ ಅಪ್ಲಿಕೇಶನ್ ಫಿಲ್ ಮಾಡ್ದಂಗೆ ಆಗುತ್ತೆ ಪೇಮೆಂಟ್ ಆಗಿದ್ಮೇಲೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ AO ಪ್ರೊಸೀಜರ್, ಅಪ್ಲಿಕೇಶನ್ ಹಾಕುವಂಥ ಪ್ರೊಸೀಜರ್. ಸೊ ಒನ್ ಮೋರ್ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್ ಈಸ್, ಸೊ ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಯು ಆರ್ ಸೀರಿಯಸ್ ಅಬೌಟ್ AO ಪ್ರಿಪರೇಷನ್ ಅಂತಾನೆ ಅರ್ಥ, ರೈಟ್? ನೀವು ಲಾಸ್ಟ್ ವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನೀವು AO ಪ್ರಿಪರೇಷನ್ಗೆ ಸೀರಿಯಸ್ ಇದ್ದೀರಾ ಅಂತ ಅರ್ಥ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೀರಿಯಸ್ ಇದ್ರು ಅವ್ರಿಗೆ ಹೆಲ್ಪ್ ಮಾಡೋದಕ್ಕಾದ್ರೂ ನೀವು ವಿಡಿಯೋ ನೋಡ್ತಿರ್ಬೋದು. ಸೊ ಅದಕ್ಕೆ ಇಫ್ ಯು ಆರ್ ಆನ್ ಫ್ರೆಶರ್ ಆರ್ ಪ್ರಿಪೇರಿಂಗ್ ಫಾರ್ UPSC, KPSC ಆರ್ ಎಂಪ್ಲಾಯ್, ಗೌರ್ಮೆಂಟ್ ಎಂಪ್ಲಾಯ್ ಆರ್ ಪ್ರೈವೇಟ್ ಎಂಪ್ಲಾಯ್ ಆಗಿರ್ಬೋದು, ಇಲ್ಲ ಬೇರೆ ಯಾರೇ ಆಗಿರ್ಬೋದು, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ AO ಎಕ್ಸಾಮ್, ಸೊ ನಿಮಗೊಂದು ಸ್ಟ್ರಾಟಜಿ ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಅಪ್ರೋಚ್ ಮಾಡಿ. ಸೊ ನಮ್ಮ ಅಪ್ರೋಚ್ ಹೇಗಿರಬೇಕು ಅಂತ ವಿಡಿಯೋನ ಮಾಡಿದ್ದೀವಿ. ಸೊ ಆ ವಿಡಿಯೋನ ವಾಚ್ ಮಾಡಿ, ಫೈನ್. ಅಂಡ್ ನಮ್ಮ ಪ್ಲೇ ಲಿಸ್ಟಲ್ಲಿ ಇದೆ, ಇನ್ವೈಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ಜಸ್ಟ್ ಮೆನ್ಷನ್ ಇನ್ ಕಾಮೆಂಟ್ ಸೆಕ್ಷನ್. ಸೊ ಇಲ್ಲಿಂದ ನೀವೇನಾದ್ರು ಕಲ್ತಿದ್ದೀರಿ ಅಂತಂದ್ರೆ ಜಸ್ಟ್ ಲೈಕ್ ಇಟ್, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು, ನಿಮ್ಗೆ ಯಾರು ನೀಡ್ ಇದ್ದಾರೆ, ಯಾರು ಪ್ರಿಪೇರ್ ಆಗ್ತಿದ್ದಾರೆ ಎಕ್ಸಾಮ್ಗೆ, ಯಾರು ಅಪ್ಲಿಕೇಶನ್ ಹಾಕಕ್ಕೆ ಆಗ್ತಿದ್ದಾರೆ, ಸೊ ಆ ಮಿಸ್ಟೇಕ್ಸ್ನ ಕಮಿಟ್ ಆಗಬಾರ್ದು ಅಂತಂದ್ರೆ ಸೊ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಆ್ಯಂಡ್ ಸೊ ಆಸ್ ಯೂಶುವಲ್, ಸೊ ನಮ್ಮ ಇನ್ವೈಸ್ ಅಕಾಡೆಮಿ ವತಿಯಿಂದ ಕೂಡ ಕ್ಲಾಸಸ್ ನಡೀತಿದೆ. ಓಕೆ, ಸೊ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಇಲ್ಲ ಸ್ಟೂಡೆಂಟ್ ಆಗಿರ್ಬೋದು, ಸೊ ಎನಿವೇರ್ ಇಫ್ ಅಟ್ ಆಲ್ ಯು ಆರ್ ಸೀಕಿಂಗ್ ಫಾರ್ ದ AO ಪ್ರಿಪರೇಷನ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀನಿ ಅಂತಂದ್ರೆ ನಮ್ಮಲ್ಲಿ ಕಂಪ್ಲೀಟ್ GK ಆಗಿರ್ಬೋದು ಅರೌಂಡ್ 8 to 10 ಸಬ್ಜೆಕ್ಟ್ಸ್, ಸ್ಪೆಸಿಫಿಕ್ ಪೇಪರ್ 18 to 20 ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಸ್ಗೂ ಸಿಲೆಬಸ್ ವೈಸ್ ನಿಮಗೆ ನೋಟ್ಸ್ ಕೊಡ್ತೀವಿ, ಕ್ಲಾಸಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ದಟ್ಟು KPSC ಲೆವೆಲ್ ಟೆಸ್ಟ್ ಸೀರೀಸ್ ನಿಮಗೆ ಸಿಗುತ್ತೆ. ಸೊ ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್, AO ಎಕ್ಸಾಮ್, ಸೊ ನಿಮಗೊಂದು ಆಪರ್ಚುನಿಟಿ ಇದೆ, ಬ್ಯಾಚಿಗೆ ಜಾಯ್ನ್ ಆಗ್ಬೋದು. ಯು ವಿಲ್ ಗೆಟ್ ದ ಕಂಪ್ಲೀಟ್ ಗೈಡೆನ್ಸ್ ಇಲ್ಲಿ ಸಿಗುತ್ತೆ. ಎಕ್ಸಾಮ್ಗೆ ಹೇಗೆ ಕ್ಲಿಯರ್ ಮಾಡಬೇಕು ಅಂತ ನಾವು ಗೈಡ್ ಮಾಡ್ತೀವಿ, ಫೈನ್. ಆ್ಯಂಡ್ ಕ್ಲಾಸಸ್ ಅಂತ ಬಂದರೂ ಯು ವಿಲ್ ಹಾರ್ಡ್ಲಿ 10 to 15 hours ಅಷ್ಟೇ ಇರುತ್ತೆ ಒಂದು ಸಬ್ಜೆಕ್ಟಿಗೆ ಕ್ಲಾಸಸ್. ಅಲ್ಲಿ ನೀವು 2XL ವಾಚ್ ಮಾಡಿದ್ದೀರಾ ಅಂತಂದ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ ಇಟ್, ಐ ಮೀನ್ ಯು ಆರ್ ಗೋಯಿಂಗ್ ಟು ಫಿನಿಶ್ ಇಟ್ ಇನ್ 1 or 2 days ಅಲ್ಲೇ ಮುಗಿಸ್ಕೋಬಹುದು. ನೀವು ರಿವಿಷನ್ ನೋಡ್ತಿದ್ದೀರಿ, ಇಲ್ಲ ಲಾಸ್ಟ್ ಮಿನಿಟ್ ರಿವಿಷನ್ ಆಗಿ ನೋಡ್ತಿದ್ದೀರಾ ಅಂತಂದ್ರೆ ಇಟ್ ಈಸ್ ಬೆಸ್ಟ್ ಸೂಟಬಲ್ ಫಾರ್ ಯು. ಇಲ್ಲ ನೀವು ಆಲ್ರೆಡಿ ನೋಟ್ಸ್ ನೋಡ್ತಿದ್ದೀರಿ, ಅಫ್ಕೋರ್ಸ್ ನಾವೇ ಪ್ರಿಂಟಬಲ್ ನೋಟ್ಸ್ ಇರುತ್ತೆ, ನೀವು ತಗೊಂಡು ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ತಗೊಂಡು ನೀವು ನೋಟ್ಸ್ ಮಾಡ್ಕೋಬಹುದು ಅದರಿಂದ. ಸೊ ಕ್ಲಾಸಸ್ ಅಷ್ಟೇ 10 to 15 hours ಅಷ್ಟೇ ಇರುತ್ತೆ. ಸೊ ನೀವು 1 or 2 days ಅಲ್ಲಿ ಮುಗಿಸ್ಕೋಬಹುದು 2XL ವಾಚ್ ಮಾಡಿದ್ದೀರಾ ಅಂತಂದ್ರೆ. ಲೈಕ್ ಯೂಟ್ಯೂಬಲ್ಲಿ ನಾವು 2XL ನೋಡ್ತೀವಲ್ಲ ಒಂದೊಂದ್ಸರಿ ಆ ಥರ. ಅದೇ ಥರ ಟೆಸ್ಟ್ ಕೂಡ ನಿಮಗೆ KPSC ಲೆವೆಲ್ ಇದೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ಅಲ್ಲಿ ಕೂಡ ನಿಮಗೆ ಡೈಲಿ ಕ್ವಶನ್ಸ್, ಫ್ರೀ ಕ್ವಶನ್ಸ್ ಹಾಕ್ತಿರ್ತೀವಿ. ನಮ್ಮ ಫ್ರೀ ಮೆಟೀರಿಯಲ್ ಇದೆ. ಓಕೆ, ಅಂಡ್ AO ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅಲ್ಲಿ ಕೊಡ್ತಿರ್ತೀವಿ. ಸೊ ಎಲ್ಲ ಲಿಂಕ್ನ ನಾವು ಕಾಮೆಂಟ್ ಸೆಕ್ಷನ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ಜಾಯಿನ್ ದ ಟೆಲಿಗ್ರಾಮ್ ಚಾನಲ್. ಸೊ ಅಟ್ಲೀಸ್ಟ್ ನಿಮಗೆ ಫ್ರೀ ಟೆಸ್ಟ್ ಇರುತ್ತೆ, ಕೋರ್ಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅಲ್ಲಿ ಡೈಲಿ ಕ್ವಶನ್ಸ್ ಬರುತ್ತಿರುತ್ತೆ, ಅಟ್ಲೀಸ್ಟ್ ಸಾಲ್ವ್ ದೆಮ್, ಫೈನ್. ಓಕೆ, ಸೊ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಎವ್ರಿ ಒನ್.